Yes, hi, hello, good evening, my dear students. Welcome to the class. Myself, Bhagyashri Joshi from Sankalp Learning Solutions. Yes, dear students, today we will start next chapter, that is new chapter, okay? That is coordinate geometry. I think already you learnt about the coordinate geometry in the 9th standard. ಹೌದು ಅಲ್ವಾ? ಸೊ ನಮ್ಗೆ ಈಗಾಗಲೇ ಸ್ಮಾಲ್ ಇಂಟ್ರೊಡಕ್ಷನ್ ಆದ್ರೂ ಗೊತ್ತಿದೆ. ವಾಟ್ ಈಸ್ ಕೋಆರ್ಡಿನೇಟ್ಸ್, ವಾಟ್ ಈಸ್ Cartesian plane, right? So in today's session, what we are going to discuss? So in 10th standard, what is there? As far as your examination is concerned, this topic is also very, very important. So from this chapter, we will get MCQ questions, 1 mark questions, 2 marks, 3 and 4 marks questions. Okay. So a very easy topic and interesting topic. Énide? See, coordinate geometry. First, we will learn what do you mean by coordinates. Coordinates ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. Okay, just I think ನಿಮಗೆ ಗೊತ್ತಿದೆ. Just I will give you small introduction about the coordinates. ಏನಂತ ಹೇಳೋದು coordinates ಅಂತಂದ್ರೆ? So small example ಕೊಡ್ತೀನಿ. Wait for a minute. All are ready? Yes, all are ready. Ready ಇದ್ರೆ ಒಂದು thumb symbol ಅನ್ನ ಹಾಕಿ ನೋಡೋಣ. Yes. Coordinates. Before going to start the coordinates, one small example ಅನ್ನ ಕೊಡೋಣ. ಏನಂತ? ನಿಮ್ಮ ಮನೆಗೆ ಯಾರೋ ಒಬ್ರು ಬರ್ತಿದ್ದಾರೆ, ನಿಮ್ ಫ್ರೆಂಡ್ ನಿಮ್ ಮನೆಗೆ ಬರ್ತಿದ್ದಾರೆ. ಸೊ ಅವರಿಗೆ ನಿಮ್ಮ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ, ರೈಟ್? ಸೊ ಅವ್ರೇನ್ ಮಾಡ್ತಾರೆ, ನೀವೇನ್ ಹೇಳ್ತೀರಾ, ಈ ಒಂದು ಸ್ಟಾಪ್ ಹತ್ರ ಬಸ್ಸಿಗೆ ಬಾ, ಇಲ್ಲಿ ನಿಂತ್ಕೋ ಅಂತ ನೀವ್ ಹೇಳ್ತೀರಾ. ಸೊ ಪಾಪ ಅವನು ಬಂದಲ್ಲಿ ನಿಂತ್ಕೊಂಡಿರ್ತಾನೆ. ನೆಕ್ಸ್ಟ್ ನಿಮಗ್ ಕಾಲ್ ಮಾಡ್ತಾನೆ, ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ, ಸೊ ಹೇಗ್ ಬರೋದು ನಿಮ್ ಮನೆಗೆ? ದೆನ್ ವಾಟ್ ಯು ವಿಲ್ ಸೇ? ಫಸ್ಟ್ ಯು ವಿಲ್ ಆಸ್ಕ್ ವೇರ್ ಆರ್ ಯು, ಎಲ್ಲಿದೀಯಾ ನೀನು ಅಂತ ಕೇಳ್ತೀರಾ. ಸೊ ಅವನೇನ್ ಹೇಳ್ತಾನೆ, ಐ ಆಮ್ ಹಿಯರ್, ಏನೋ ಒಂದು ಲೊಕೇಶನ್ ಅಲ್ಲಿ ಇದ್ದೀನಿ ಅಥವಾ ಈ ಬಸ್ ಸ್ಟಾಪ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಏನ್ ಮಾಡ್ತೀರಾ? ಹೌದಾ, ಹಾಗಿದ್ರೆ ಅಲ್ಲಿಂದ ಸ್ವಲ್ಪ ಮುಂದೆ ಬಾ. ನೆಕ್ಸ್ಟ್ ಏನ್ ಹೇಳ್ತೀರಾ? ರೈಟ್ ತಗೋ. ನೆಕ್ಸ್ಟ್ ಸ್ವಲ್ಪ ಮುಂದೆ ಬಾ, ಲೆಫ್ಟ್ ಟರ್ನ್ ಮಾಡು, ಸ್ಟ್ರೇಟ್ ಬಾ ಅಂತ ಹೇಳ್ತೀರಾ. ಅಥವಾ ರೈಟ್ ಟರ್ನ್ ಮಾಡು, ಸ್ಟ್ರೇಟ್ ಹೋಗಿ ಮತ್ತೆ ಲೆಫ್ಟ್ ಟರ್ನ್ ಮಾಡು, ಮತ್ತೆ ಮುಂದೆ ಬಾ ಅಂತ ನೀವು ಹೇಳ್ತೀರಾ. ಹೌದು ಅಲ್ವಾ? ಹೌದು ಅಲ್ವಾ? ದಟ್ ಮೀನ್ಸ್ ಯು ಆರ್ ಟೆಲ್ಲಿಂಗ್ ಯುವರ್ ಅಡ್ರೆಸ್. ಅಡ್ರೆಸ್ ಅನ್ನ ಹೇಳ್ತಾ ಇದ್ದೀರಾ ಅವನಿಗೆ, ಹೌದಾ? ಹೇಗೆ? ಈ ಲೊಕೇಶನ್ ಇಂದ ಮೇಲೆ ಬಾ, ಲೆಫ್ಟ್ ಬಾ, ರೈಟ್ ಬಾ, ಸ್ಟ್ರೇಟ್ ಬಾ, ಈ ತರ ನಿಮ್ಮ ಅಡ್ರೆಸ್ ಅನ್ನ ಹೇಳ್ತಾ ಇದ್ದೀರಾ. ಲೈಕ್ ದಟ್ coordinate means what? It is also an address. See, already we have learned number line. So ನಮ್ಮ number line ಏನು ಅಂತ ಗೊತ್ತಿದೆ. Okay. See, this is a line. Okay. This is 0 and here plus 1, plus 2, plus 3. Like that it will continue. And on the left side, minus 1, minus 2, minus 3, minus 4, ಈ ತರ ಕಂಟಿನ್ಯೂ ಆಗುತ್ತೆ. If I ask, where is plus 2? So plus 2 ಎಲ್ಲಿ ಬರುತ್ತೆ ಅಂತಂದ್ರೆ ನೀವೇನ್ ಹೇಳ್ತೀರಾ? ಮ್ಯಾಮ್, ಇಟ್ ಲೈಸ್ ಆನ್ ದಿಸ್ ಪಾಯಿಂಟ್ ಅಂತ ನೀವು ಹೇಳ್ತೀರಾ, ರೈಟ್? ಸೊ ಇಲ್ಲಿ ಬರುತ್ತೆ ಮ್ಯಾಮ್ ಅಂತ ಹೇಳ್ತೀರಾ. ವೇರ್ minus 3 ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ, minus 3 ಲೈಸ್ ಆನ್ ದಿಸ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ. ದಟ್ ಮೀನ್ಸ್ ಎಕ್ಸಾಕ್ಟ್ಲಿ ವಿ ವಿಲ್ ಸೇ ಇಟ್ ಲೈಸ್ ಆನ್ ದಿಸ್ ಪಾಯಿಂಟ್ ಓನ್ಲಿ. ಹೌದು ಅಲ್ವಾ? ಇದೇ ಪಾಯಿಂಟ್ ಅಲ್ಲಿ ಬರುತ್ತೆ ಅಂತ ನಾವು ಹೇಳ್ತೀವಿ. ಸಪೋಸ್ see, before that, one thing I want to tell you, we have learned about the x-axis and y-axis, right? So what do you mean by x-axis? The line which is horizontal, that is called as x-axis, right? And the line which is vertical, that is y-axis. Yes or no? The line which is, okay, yes, the line which is horizontal, that we will call it as a x-axis. This is x-axis and this is O, origin, and this is x dash
and the line which is vertical, that line we call it as a y-axis, y dash. Okay, now ಇವಾಗ ನಾನ್ ಕೇಳಿದೆ ನಿಮ್ಗೆ ವೇರ್ +2 ಲೈಸ್ ಅಂತ ಕೇಳಿದ್ರೆ ನೀವ್ ಹೇಳ್ತೀರಾ ಮ್ಯಾಮ್ ಇಟ್ ಲೈಸ್ ಆನ್ ದಿಸ್ ಪಾಯಿಂಟ್. ಬಟ್ ಇಫ್ ಐ ಆಸ್ಕ್ one point is there, okay, ಇಲ್ಲಿ ಒಂದು ಪಾಯಿಂಟ್ ಇದೆ, ಅದನ್ನ that I will call it as P. ಆ ಪಾಯಿಂಟ್ ಅನ್ನ P ಅಂತ ನಾನು ಕರಿತೀನಿ. ಈ ಪಾಯಿಂಟ್ ಎಲ್ಲಿ ಬರುತ್ತೆ, ವೇರ್ ಇಟ್ ಲೈಸ್ ಅಂತ ಹೇಳಿದ್ರೆ ಏನಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ ವೇರ್ ಇಟ್ ಲೈಸ್. that time what you are going to do? ಇದು x axis ಮೇಲೂ ಇಲ್ಲ, y axis ಮೇಲೂ ಇಲ್ಲ. ಓಕೆ, ಸೊ y axis ಮೇಲಿದ್ರೆ ಇಲ್ಲಿ ಅಂತ ಹೇಳ್ತೀರಾ +1 +2. ಸೊ y axis ಮೇಲೆ ಬಂದ್ರೆ y axis ಅಲ್ಲಿ ಹೇಳ್ತೀರಾ, x axis ಮೇಲೆ ಬಂದ್ರೆ x axis ಅಂತ ಹೇಳ್ತೀರಾ. ಬಟ್ ಅವರ್ ಪಾಯಿಂಟ್ ಈಸ್ ಹಿಯರ್, x ಮೇಲೂ ಇಲ್ಲ, y ಮೇಲೂ ಇಲ್ಲ. ಅಟ್ ದಟ್ ಕಂಡೀಷನ್ ವಾಟ್ ಯು ವಿಲ್ ಡೂ? ಅವಾಗ ನಾವು ಏನ್ ಮಾಡ್ತೀವಿ, +1 +2 +3 +1 +2 +3 +4, right? -1 -2 -3, here -1 -2 -3. ಸೊ ನಮ್ಮ ಪಾಯಿಂಟ್ ಎಲ್ಲಿದೆ? ಇಲ್ಲಿದೆ. ದಟ್ ಮೀನ್ಸ್ ನೀವೇನ್ ಮಾಡ್ತೀರಾ, ಅವಾಗ ಎಕ್ಸ್ ಆಕ್ಸಸ್ ಇಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿದೆ ಅಂತ ನೋಡ್ತೀರಾ, y ಆಕ್ಸಸ್ ಇಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿದೆ ಅಂತ ನೋಡ್ತೀರಾ. ದೆನ್ ಯು ವಿಲ್ ರೈಟ್ XY ಆಸ್ ಕೋಆರ್ಡಿನೇಟ್ಸ್. ಅಂತಂದ್ರೆ ಈ ಒಂದು ಪಾಯಿಂಟ್ P ಯ ಅಡ್ರೆಸ್ ಇದು. ದಟ್ ಮೀನ್ಸ್ ಇಟ್ ಈಸ್ how much distance it has from x-axis and how much distance it has from y-axis. That we call it as a coordinates. x-axis ಇಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿದೆ, y-axis ಇಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿದೆ ಅನ್ನೋದನ್ನ ನಾವು ಈ ತರಹ ರಿಪ್ರೆಸೆಂಟ್ ಮಾಡ್ತೀವಿ. that we will call it as a coordinates. So this xy is a coordinates. Okay, that means it is the address of this point. ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ರಿ. ಸೊ ನಿಮ್ಮ ಫ್ರೆಂಡ್ ಇಲ್ಲಿದ್ರೆ ನೀವೇನ್ ಹೇಳ್ತೀರಾ, ಸೊ ಅಲ್ಲಿಂದ ಮೇಲೆ ಬಾ ಅಂತ ನೀವು ಹೇಳ್ತೀರಾ. ಓಕೆ, ಇಲ್ಲಿಂದ ಇದು 1 ಮೀಟರ್ 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಹೇಳ್ತೀರಾ. ಅಥವಾ ಇಲ್ಲಿದ್ರೆ ಇಲ್ಲಿಂದ ನೀವು ರೈಟ್ ಟರ್ನ್ ಮಾಡಿ ಅಂತ ನೀವು ಹೇಳ್ತೀರಾ. ದಟ್ ಮೀನ್ಸ್ ಯು ಆರ್ ಟೆಲ್ಲಿಂಗ್ ಅಡ್ರೆಸ್. ಹ್ಯಾವ್ ಯು ಗಾಟ್ ಮೈ ಪಾಯಿಂಟ್? ನಿಮ್ ಫ್ರೆಂಡ್ ಇಲ್ಲಿದ್ರೆ ಇಲ್ಲಿಂದ ಹೀಗ್ ಬಾ ಅಂತ ಹೇಳ್ತೀರಾ. ಸೊ ಇದು 50 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ತಿಳ್ಕೊಳ್ರಿ. ಅಲ್ಲಿಂದ 50 ಮೀಟರ್ ಮುಂದೆ ಬಾ ಅಂತ ಹೇಳ್ತೀರಾ, 100 ಮೀಟರ್ ಮೇಲೆ ಬಾ ಅಂತ ಹೇಳ್ತೀರಾ, ರೈಟಿಗೆ ಬಾ ಅಂತ ಹೇಳ್ತೀರಾ. ಓಕೆ, ಸೊ ಈ ಸೈಡ್ ಇದ್ರೆ ಲೆಫ್ಟಿಗೆ ಬಾ ಅಂತ ಹೇಳ್ತೀರಾ, ಇಲ್ಲಿದ್ರೆ ಕೆಳಗಡೆ ಬಾ ಅಂತ ಹೇಳ್ತೀರಾ. ದಟ್ ಮೀನ್ಸ್ ಯು ಆರ್ ಟೆಲ್ಲಿಂಗ್ ಯುವರ್ ಅಡ್ರೆಸ್ ಲೈಕ್ ದಟ್. ಹಿಯರ್ XY is, these are the address. Address means ಅಡ್ರೆಸ್ ಅನ್ನ ನಾವ್ ಏನಂತ ಹೇಳ್ತೀವಿ, coordinates. Okay, next, have you heard about the Cartesian plane? Cartesian plane ಅಂದ್ರೆ ಏನು ಅಂತ ಗೊತ್ತಿದೆನಾ? Yes, Cartesian plane means what? So in the 9th standard only we learned what do you mean by Cartesian plane. So ನಾನು ಇವಾಗ x horizontal line ಮತ್ತೆ vertical line ಅಂತ ಏನ್ ಹಾಕಿದೆ, that is called as Cartesian plane. This point P, we are representing this, or we are representing the coordinates in Cartesian plane. So what do you mean by Cartesian plane then? Cartesian plane. Okay, Cartesian plane means it is nothing but XY plane. Cartesian plane ಅನ್ನ XY plane ಅಂತಾನು ಹೇಳ್ತೀವಿ. Why? Because it has x-axis and also it has y-axis. Okay, so here you can see this one is x-axis, right? This is x dash and this one is O, where x-axis and y-axis will intersect. Here this is x-axis and this is y-axis. It is intersecting at this point. This we call it as a ಏನಂತ ಹೇಳ್ತೀವಿ, ಇದನ್ನ origin ಅಂತ ಹೇಳ್ತೀವಿ. Remember, this is a origin. Okay, now this one is x-axis, this is y-axis. Is that clear? So this xy line ಎಲ್ಲಿರುತ್ತೆ, that plane we call it as a Cartesian plane or XY plane. Understood? Next one. So in Cartesian plane we are going to observe positive and negative values, right?
ಸೊ ಎಲ್ಲಿ ಬರುತ್ತೆ? ರೈಟ್ ಸೈಡ್ ಆಫ್ ದ 0. That means right side of the origin. We are going to observe all the values are positive here. ಹೌದಲ್ವಾ? ನೆಕ್ಸ್ಟ್ ಮೇಲ್ ಹೋದ್ರೆ here also all values are positive in the y-axis, and next negative values ಎಲ್ಲಿ ಬರುತ್ತೆ ನಿಮ್ಗೆ? So at the left side of the origin all values are negative, and below the origin all values are negative, right? Next, when we talk about the quadrant, in xy plane how many quadrants are there? There are 4 quadrants. ಎಷ್ಟು ಬರುತ್ತೆ ಇಲ್ಲಿ? 4 quadrants are there. This is first quadrant, this is second quadrant, and this is third quadrant, and this one is the fourth quadrant. Remember, first, second, third, fourth. Next, in first quadrant all x and y values are positive here. Why? This one is positive and this is also positive. So here we are going to observe plus x plus y. That means plus plus. Okay. Next, when you come to the second quadrant, in second quadrant always coordinates coordinates can be represented in the form of xy. ಇದೇ ತರಹನೇ ಹೇಳಬೇಕು. yx ಅಂತ ಹೇಳೋ ಹಾಗಿಲ್ಲ, xy ಅಂತಾನೆ represent ಮಾಡಬೇಕು. So always you have to write x value first, then y value. Okay. Next, in second quadrant x value is negative, y value is positive. That means minus plus you are going to observe in the second quadrant, right? Next, when you come to the third quadrant, here x values are negative and also y values are negative. That means here you are going to observe negative, negative, minus, minus 5. Okay. Next, in the fourth quadrant, x values are positive here and y values are negative. Okay. Y values are negative. Understood? What do you mean by Cartesian plane? Cartesian system. Cartesian system is nothing but xy plane. So here we are going to observe x-axis and y-axis. Where x-axis and y-axis will intersect, that point we call it as the origin, and this one we call it as a positive axis. Okay, and this is a negative axis. Remember, this is positive axis and this one is negative axis. Okay, and here we are going to observe 4 quadrants, that is first, second, third, and fourth quadrant. In first quadrant all values are positive, positive. In second quadrant negative, positive, minus, plus. That means x-axis is negative, y-axis is positive in the second quadrant, right? In third quadrant negative, negative, minus, minus. In the fourth quadrant plus, minus. This is the basic about the Cartesian system. Okay, have you understood? Yes. Next, wait for a minute. Coordinate axis. So here also same thing, same points are there. A set of pair of perpendicular axes xo, x dash, this is called as x-axis, and yo, y dash is a y-axis. So horizontal line, that is x-axis, vertical line, that is y-axis. The intersection point of x and y-axis is called as origin O. Remember, this is very, very important. Okay. So here you are going to observe origin, where x-axis and y-axis intersect. At that point we call it as a origin. The distance of a point from the y-axis is called x coordinate. This is very, very important. See, the distance, idu nimge purti chapter alli MCQ questions alli main agi MCQ question alli barutte. The distance of a point from the y-axis. So for example, see, our point is here. Okay, so distance from the y-axis is called as x coordinate.
y axis ಇಂದ ನೀವು ಡಿಸ್ಟೆನ್ಸ್ ಅನ್ನ ತಗೊಂಡ್ರೆ that we call it as a x coordinates. Remember. And distance, or it is also called as abscissa. Abscissa. Okay. The distance of a point from the x-axis is called as y coordinate or ordinate. Okay. The distance from the x-axis is called as y coordinate, or it is also called as ordinate. Distance from the y-axis is called as x coordinate, or it is called as abscissa. The distance from the x-axis is called as y coordinate or ordinate. The coordinates of a point on the x-axis are in the form x0. This is very, very, very important. So remember the coordinates of a point on the x-axis. So ನಮಗೆ ಪಾಯಿಂಟ್ ಏನಾದರೂ ಇಲ್ಲಿದ್ರೆ ಇಲ್ಲಿದ್ರೆ x value is 1. Then what is y value? Y value is 0. Right? If coordinates on the x-axis, then ಏನಾದರೂ ನಮಗೆ point lies on the x-axis, then coordinates are x0, y0. If the point on the y-axis are ಏನಾದರೂ ಪಾಯಿಂಟ್ ನಿಮಗೆ ಇಲ್ಲಿದ್ರೆ y-axis ಅಲ್ಲಿ ಇದ್ರೆ, ಇಲ್ಲಿ ಪಾಯಿಂಟ್ ಇದ್ರೆ, ಇಲ್ಲಲ್ಲ ಇಲ್ಲಿದ್ರೆ ಎಕ್ಸಾಕ್ಟ್ಲಿ y-axis ಅಲ್ಲಿ ಇದ್ರೆ, then what is the coordinates of x and y? Y is 1 here, but what is x? X value is 0. That means coordinates of x and y are 0, 1. That means it is in the form of 0, y. When the point lies on the x-axis, then coordinates are x0. At that time, y value is 0. When the point lies on the y-axis, that time x is 0, y. So these are the coordinates. ಅರ್ಥ ಆಗ್ತಿದೆನಾ? x-axis ಅಲ್ಲಿ exactly x-axis ಅಲ್ಲಿ ಇದ್ರೆ y value 0 ಇರುತ್ತೆ. ಪಾಯಿಂಟ್ ಏನಾದ್ರೂ y-axis ಅಲ್ಲಿ ಇದ್ರೆ x0 ಇರುತ್ತೆ, y value ಇರುತ್ತೆ. Right? So for example, here y value is 1. But what is x value? X value is 0. Therefore, 0, 1 ಅಂತ ನಾವು ಹೇಳ್ತೀವಿ. ಇಲ್ಲಿದ್ರೆ x value is 1. But what is y value? Y value is 0. Therefore, it is 1, 0. That means it is in the form of x0. Y is 0 here, right? x0. Illi 0, y. Remember, this is very, very important. Why I am telling again and again? This is very, very important. Okay. See. The coordinate axis divides the plane into 4 parts. That already I have explained. That we call it as a quadrants. First quadrant, second quadrant, third quadrant, and fourth quadrant. Next, the coordinates of the origin. So, namgiga x-axis alidre, that is in the form of x0. Y-axis alidre, that is in the form of 0, y. If point is on the origin alidre, where is origin? So, origin is here, right? If point is on the origin, then what is the coordinates? Coordinates are 0, 0. That means x is 0, y is also 0. X 0 ಆಗಿರುತ್ತೆ, y nu ಕೂಡ 0 ಆಗಿರುತ್ತೆ at origin. Remember, at origin, coordinates are x0, coordinates are 0, 0. That means x and y values are 0, 0. Okay, 0, 0. When it is on the origin. When it is on the x-axis, x0. When it is on the y-axis, 0, 1. Remember, very, very, very important. Okay. Next, distance from the y-axis, it is called as x coordinate. Distance from the x-axis, it is called as y coordinate. That is called as ordinate. And x distance, we call it as a abscissa. Next comes. So here, namge 10th standard ಅಲ್ಲಿ ನಾವೇನನ್ನ ಸ್ಟಡಿ ಮಾಡ್ತೀವಿ, ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ 10th ಸ್ಟ್ಯಾಂಡರ್ಡ್, ದಟ್ ಈಸ್, ಸೊ ಇವಾಗ ನಾನೇನ್ ಹೇಳಿದೆ, ದೀಸ್ ಆಲ್ ಪಾಯಿಂಟ್ಸ್ ಆರ್ ವೆರಿ, ವೆರಿ ಇಂಪಾರ್ಟೆಂಟ್. ಅಲಾಂಗ್ ವಿತ್ ದಟ್ ಪಾಯಿಂಟ್ಸ್, ಡಿಸ್ಟೆನ್ಸ್ ಫಾರ್ಮುಲಾ ಅಂಡ್ ಸೆಕ್ಷನ್ ಫಾರ್ಮುಲಾ. ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಲರ್ನ್ ಡಿಸ್ಟೆನ್ಸ್ ಫಾರ್ಮುಲಾ ಅಂಡ್ ಸೆಕ್ಷನ್ ಫಾರ್ಮುಲಾ. ಈ 2 ಫಾರ್ಮುಲಾಸ್ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಓಕೆ, ಸೊ ಫಸ್ಟ್ ವಿ ವಿಲ್ ಲರ್ನ್ ಡಿಸ್ಟೆನ್ಸ್ ಫಾರ್ಮುಲಾ.
What is distance formula? The name itself says finding the distance. Distance between 2 points. Distance formula. Formula ಯಾಕೆ ಯೂಸ್ ಮಾಡ್ತೀವಿ? ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ. ಯಾವ ಡಿಸ್ಟೆನ್ಸ್ ಅನ್ನ? 2 ಪಾಯಿಂಟ್ಸ್ ಇರುತ್ತೆ. 2 ಪಾಯಿಂಟ್ಸ್ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋದು. To find out the distance between 2 points, we are using the formula that is called as distance formula. Next, the distance between 2 points on the x-axis or on the straight line parallel to x-axis is distance x2 minus x1. Okay. See, this is point A, this is point C, and this is point B. Okay, point B. Now, distance, the line which is the line parallel to the x-axis. Illi AC anta idella. This line is parallel to the x-axis. It is not exactly on the x-axis. Parallel to the x-axis. X-axis ke parallel agide. Then distance ಏನಾಗುತ್ತೆ? x2 minus x1. See, simple ಆಗಿ ಹೇಳಿದ್ರೆ, this is point A, this is point B. Okay. So I will call this is x1 and this is x2. Then what is the distance between A, B anta ನಿಮ್ ಕೇಳಿದ್ರೆ, what you are going to do? x2 minus x1. Yes or no? x2 minus x1 ಮಾಡಿದ್ರೆ ನಿಮ್ಗೆ A, B ನಡುವೆ ಇರುವಂತಹ ಡಿಸ್ಟೆನ್ಸ್ ಸಿಗುತ್ತೆ, right? Like that, if the line which is this means BC, ಅದು ಈ ತರ ಇದೆ ಅಂತ ತಿಳ್ಕೊಳ್ಳಿ. This is BC. So general ಆಗಿ call this as y1, y2. y1, y2 ಅಂತ ತಗೊಂಡ್ರೆ distance between B, what you are going to do? y2 minus y1. y2 minus y1. Next. So AB square is equal to, ಇದು ಹೇಗೆ ಬಂತು ಅಂತ ನಿಮಗೆ ಡೆರಿವೇಶನ್ ಅಲ್ಲಿ ತೋರಿಸ್ತೀನಿ. The distance between, just you have to remember, the distance between 2 points which are neither on x-axis or y-axis nor on the line parallel to x or y-axis, then distance D is equal to, this is very, very important. This formula we call it as a distance formula. x2 minus square root of D is equal to square root of x2 minus x1 whole square plus y2 minus y1 whole square. This is the distance formula. ಇದನ್ನ ಏನಂತ ಹೇಳ್ತೀವಿ ನಾವು? Distance formula. Okay. ಹೇಗೆ ಬಂತು ಅಂತ that I will show in the next slide. The distance between the point P, X, Y and the origin. Okay. So ನಮ್ಗೆ the distance between origin and the point. ಏನಾದ್ರೂ ನಮ್ಗೆ this is origin and this is point P ಇತ್ತು ಅಂದ್ರೆ distance between the P and O, origin ಮತ್ತೆ point P ಮಧ್ಯೆ ಇರುವಂತಹ distance find out ಮಾಡೋದಿದ್ರೆ, that time D is equal to square root of x square plus y square. Okay, x square plus y square. ಹೇಗೆ ಬಂತು ಅಂತ ತೋರಿಸ್ತೀನಿ ನಿಮಗೆ. See, distance formula, square root of x2 minus x1 whole square plus y2 minus y1 whole square. ಹೇಗೆ ಬಂತು? ಸಿ, ಕರೆಕ್ಟ್ ಆಗಿ ನೋಡ್ರಿ. ಎಸ್, ಡೆರಿವೇಶನ್ ಮಾಡೋಣ. ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ನೋಡಿದ್ರೆ ಮಾತ್ರ ಅರ್ಥ ಆಗತ್ತೆ, ಇಲ್ಲ ಅಂದ್ರೆ ಯು ಕಾಂಟ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಹಿಯರ್ ಒನ್ ಡಯಾಗ್ರಾಮ್ ಇಸ್ ದೆನ್. ಕಾಣಿಸ್ತಾ ಇದೆನಾ ಎಲ್ರಿಗೂ? See, this is x-axis and this is y-axis, right? And this one is the origin. I'm slow agine heltini, correct agine. This one is the origin, this is x-axis and this is y-axis. And here our point P is there and point Q is there. So we need to find out the distance between P and Q. That I will call it as D. ನನಗೆ ಈ ಒಂದು ಡಿಸ್ಟೆನ್ಸ್ ಬೇಕಾಗಿದೆ. ಸೊ ಅದನ್ನ ನಾನೇನಂತ ಹೇಳ್ತೀನಿ? that I will call it as D ಅಂತ ಹೇಳ್ತೀನಿ. Next, this one is P, this one is Q, and P, Q. This one I will call it as R, this is S, and this is T. Okay,
This is T. Next, from O to R, this is X1. From O to S, this is X2. Okay, from O to R, this is X1 distance allide. ಇದನ್ನ X1 ಅಂತ ತಗೊಳ್ಳೋಣ. From O to S, X2 ಅಂತ ತಗೊಳ್ಳೋಣ. From R to S, correct ಆಗಿ ನೋಡಿ. From O to R, this is X1. From O to S, this one, we call it as X2. Then what is the distance between R and S? ಇದು X1 ಆದ್ರೆ, ಇದು X2 ಆದ್ರೆ, R ಮತ್ತೆ S ನ ನಡುವೆ ಇರುವಂತಹ ಡಿಸ್ಟೆನ್ಸ್ ಅನ್ನ ಏನಂತ ಹೇಳ್ತೀರಾ ನೀವು? X2 minus X1 ಅಂತ ಹೇಳ್ತೀವಿ. X2 minus X1. Correct ಆಗಿ ನೋಡಿ. This one is X1 and this O to S, that is X2. Then distance between R and S is X2 minus X1. Next, the distance between P and R, that is Y1. ಇದನ್ನ Y1 ಅಂತ ಹೇಳೋಣ. Okay, next, because this is parallel to the y-axis, so I will call it as Y1. Next, distance between Q to S. Q to S ಅನ್ನ ನಾವೇನಂತ ಹೇಳೋಣ? Y2 ಅಂತ ಹೇಳೋಣ. Okay, distance between Q to S is Y2. Then what is the distance between Q and T? Q to S Y2 ಇದೆ and T to S, this is Y1. Why it is Y1? Because this is a rectangle. In rectangle, opposite sides are equal, right? ಇದು Y1 ಇದ್ರೆ ಇದು ಕೂಡ Y1 ಇರುತ್ತೆ. If this is X2 minus X1 and this is also X2 minus X1. ಯಾಕೆ ಅಂತಂದ್ರೆ rectangle ಅಲ್ಲಿ opposite sides are equal, right? If this is A and this is also A, this is B, this is also B. ಹೌದು ಅಲ್ವಾ? Now this is a rectangle. So if this is Y1 and this is also Y1 and this is X2 minus X1 and this is also X2 minus X1. Now distance from Q to S, that is Y2, and distance from T to S, that is Y1. Then what is the distance from Q to T? Y2 minus Y1. ಹೌದು ಅಲ್ವಾ? ಇಲ್ಲಿ ನಾನು ಹಿಂದೆ ಹೇಳಿದೆ X2 minus X1. ಅದೇ ತರಹ here it is Y2 minus Y1. Now ನಮ್ಗೆ ಏನ್ ಗೊತ್ತಿದೆ ಅದನ್ನ ಬರ್ಕೊಳ್ಳೋಣ. So now we are finding the distance between P and Q. Then coordinates of P are X1, Y1 and coordinates of Q are X2, Y2. Correct ಆಗಿ ನೋಡಿ. X2, Y2 easy ಇದೆ. Next, now here PR is perpendicular to OX and TS or QS is perpendicular to X-axis, right? Yes or no? PR is perpendicular to X-axis and QS is also perpendicular to X-axis. That I will write it as PR and QS perpendicular to X-axis. ಹೌದು ಅಲ್ವಾ? ಈ ಎರಡು ಲೈನ್ಸ್ ಹೇಗಿದೆ? X-axis ಗೆ perpendicular ಆಗಿದೆ. Next, now coordinates ಅನ್ನ ಬರೆಯೋಣ. OR is equal to X1. Then OS is equal to, ನಮ್ಗೆ ಏನ್ ಗೊತ್ತಿದೆ ಅದನ್ನ ಬರ್ಕೊಳ್ಳೋಣ. OS we considered it as X2, right? X2. Then what is the distance from R to S? R to S is X2 minus X1. ನಮ್ಗೆ ಏನ್ ಗೊತ್ತಿದೆ ಅದನ್ನ ಬರ್ದ್ವಿ. ನೆಕ್ಸ್ಟ್ ಏನ್ ಮಾಡೋಣ? Distance between P to R, right? P to R is Y1. P to R is Y1. Like that, Q to S is Y2. And Q to T is Y2 minus Y1, right? From Q to T, that is Y2 minus Y1. Understood? ನಾನು ಹೇಳಿದೆ ನಿಮಗೆ, this is Y1 and this full Q to T is Y2. Then distance between Q to T is Y2 minus Y1. Q to S Y2 ಇದೆ.
q to t is y2 minus y. ನೆಕ್ಸ್ಟ್ ಏನ್ ಮಾಡೋಣ ಇವಾಗ, ವಿಲ್ ಕನ್ಸಿಡರ್ ಟ್ರಯಾಂಗಲ್ PQT. Okay, so in triangle PTQ, in triangle PTQ ಕಾಣಿಸ್ತಾ ಇದೆ ಅಲ್ವಾ ನಮ್ಗೆ? So PTQ, here at T it makes an angle 90 degree. That means it is a right angle triangle. If it is a right angle triangle, we can apply Pythagoras theorem. So according to the Pythagoras theorem, PQ square is equal to PT square plus QT square. Right? Pythagoras theorem ಏನ್ ಹೇಳುತ್ತೆ? See, this is a ABC ಅಂತ ಇದ್ರೆ, here it makes an angle 90 degree. Then according to the Pythagoras theorem, what you will say? AC square, that is hypotenuse square, is equal to squares of other two sides. That is AB square plus ABC square. Like that. Here hypotenuse is PQ square. So PQ square is equal to PT square plus QT square. PT square plus QT square, right? Then PQ square, I considered it as D square. That means PQ is D. PQ square means it is D square. PT, what is the value of PT? PT coordinates are from P to T, it is x2 minus x1. R to S is x2 minus x1. Then P to T is also x2 minus x1. If you want, you can write P to T is x2 minus x1. Right? So D square is equal to x2 minus x1 whole square plus Q to T. Q to T is y2 minus y1. Right? y2 minus y1. Here square is there, so it is whole square. So D square is equal to x2 minus x1 whole square plus y2 minus y1 whole square. Now, in order to remove this square, what I will do? I will put square root sign. ಯಾಕೆ ಸ್ಕ್ವೇರ್ ಅನ್ನ ನಾನು ತೆಗಿಬೇಕು. So square root ಅನ್ನ ಹಾಕಿದ್ರೆ what you will get? Square root of x2 minus x1 whole square plus y2 minus y1 whole square. So this one we call it as a distance formula. D is equal to x2 minus x1 whole square plus y2 minus y1 whole square. Understood? ಹೇಗೆ ಬಂತು ಅಂತ just now coordinates ಅಂತ ಕರೆಕ್ಟ್ ಆಗಿ ಬರ್ಕೋಬೇಕು. From O to R, x1, from O to S, x2, then R to X, x2 minus x1, right? So from Pythagoras theorem, PQ square is equal to, that means in triangle PTQ, PQ square is equal to PT square plus QT square. Coordinates of PT are x2 minus x1, square is there, so whole square, Q to T, y2 minus y1 whole square. So ಸ್ಕ್ವೇರ್ ಅನ್ನ ರಿಮೂವ್ ಮಾಡಿದ್ರೆ ನಾವೇನ್ ಮಾಡ್ತೀವಿ? ಸ್ಕ್ವೇರ್ ರೂಟ್ ಸೈನ್ ಅನ್ನ ಹಾಕ್ತಿವಿ. ಸೊ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. This one we call it as a distance formula. ಏನಿದು? Distance formula. This is very, very important formula. Okay, understood? Have you taken? Have you noted? Yes, good evening. By using this formula, we will solve problems. ಹೇಗೆ ಬರುತ್ತೆ ನಮ್ಮ ಪ್ರಾಬ್ಲಮ್ಸ್ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಏನಂತ ಇದೆ ನಮಗೆ? ಶೋ ದ್ಯಾಟ್ ದ ಪಾಯಿಂಟ್ಸ್, ವೇಟ್ ಫಾರ್ ಅ ಮಿನಿಟ್. Show that the points 1, 7, 4, 2, -1, -1, -4 are the vertices of a square. ನಾವು ಏನಂತ ಹೇಳ್ಬೇಕು ಇವಾಗ? ಈ ಕೋಆರ್ಡಿನೇಟ್ಸ್ ಅನ್ನ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ವೆದರ್ ಇಟ್ ಇಸ್ ಅ ಸ್ಕ್ವೇರ್ ಆರ್ ನಾಟ್. ಸೊ ಶೋ ದ್ಯಾಟ್ ಅಂತ ಕೊಟ್ಟಾಗ ಸ್ಕ್ವೇರ್ ಆಗಿರುತ್ತೆ. ಸೊ ನಾವು ಅದನ್ನ ಪ್ರೂವ್ ಮಾಡ್ಬೇಕು ಇಟ್ ಈಸ್ ಅ ಸ್ಕ್ವೇರ್ ಅಂತ. ಸೊ ಸ್ಕ್ವೇರ್ ಆಗ್ಬೇಕಾದ್ರೆ ವಾಟ್ ಇಸ್ ದ ಕಂಡೀಷನ್?
Square ಆಗ್ಬೇಕಿದ್ರೆ all the sides are equal, right? And angles are 90 degree. Okay. So ಎಲ್ಲಾ sides ನಮ್ಗೆ ಏನ್ ಬರ್ಬೇಕು, equal ಆಗಿ ಬರ್ಬೇಕು. That means distance ಏನಾಗಿರ್ಬೇಕು, ನಮ್ಗೆ equal ಆಗಿ ಬರ್ಬೇಕು. So first ಈ coordinates ಅನ್ನ ನಾನು ಗ್ರಾಫ್ ಅಲ್ಲಿ ಹಾಕಿದ್ರೆ, if I plot a graph for these coordinates, then I will get such type of a square. Or you can say it is a quadrilateral. In first one, this is x, this is y. Okay, x1, y1, x2, y2. Okay, so 1, 7. That means all values are positive, positive. ಅದೆಲ್ಲಿ ಬರುತ್ತೆ ನಿಮಗೆ 1, 7 ಇಲ್ಲಿ ಬರುತ್ತೆ. Next 4, 2, 4, 2, 4 is here, 2 is here, so ಇಲ್ಲಿ ಬರುತ್ತೆ. Next minus 1, minus 1, minus 1, minus 1 means below. Negative, negative ಅಂದ್ರೆ ಇಲ್ಲಿ ಬರುತ್ತೆ. Minus 4, 4, minus 4 is here, 4 is here, so it will come here. Next join ಮಾಡೋಣ, then you will get such type of a graph. But ನಮ್ಗೆ ಏನ್ ಬೇಕು, we need to show that by using the distance formula, this quadrilateral is a square. ಅದನ್ನ ನಾವು ಪ್ರೂವ್ ಮಾಡಬೇಕು. ಹೇಗೆ? So first we need to write the coordinates. ಏನ್ ಕೊಟ್ಟಿದ್ದಾರೆ ಅದನ್ನ ಬರೆಯೋಣ. Solution 1, 7, 4, 2, minus 1, minus 1, minus 4, 4. So ನಿಮ್ಗೆ ಎಕ್ಸಾಮ್ ನಲ್ಲಿ ಗ್ರಾಫ್ ಹಾಕೋ ಅವಶ್ಯಕತೆ ಇಲ್ಲ. ನೋ ನೀಡ್ ಟು ಪ್ಲಾಟ್ ಅ ಗ್ರಾಫ್. ಸೊ ಫಾರ್ ಯುವರ್ ರೆಫರೆನ್ಸ್ ನಾನು ಹಾಕಿದ್ದೀನಿ. ಓಕೆ, ಸೊ minus 4, 4. ನೆಕ್ಸ್ಟ್ ಏನ್ ಮಾಡೋಣ, ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಹಿಯರ್ this point we call it as A, this one is B, this is C, this is D. If you want, you can write this is A, this is B, and this is C, this is D. Okay, ಇವಾಗ ನಾವೇನ್ ಮಾಡೋಣ, first we will find the distance between AB. The distance between A ಮತ್ತು B ನ ನಡುವೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡೋಣ. So for that, what I will do, first I will write the formula. Distance formula, D is equal to x2 minus x1 whole square plus y2 minus y1 whole square. This is the distance formula, right? Next, ಏನ್ ಮಾಡೋಣ ಇವಾಗ, ಫಸ್ಟ್ AB ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಸ್ಕ್ವೇರ್ ಮೀನ್ಸ್ ಎಲ್ಲಾ ಡಿಸ್ಟೆನ್ಸ್ ಸೇಮ್ ಬರಬೇಕು, ರೈಟ್? ಸೊ ಈ ಸೈಡ್, ದಿಸ್ ಸೈಡ್ ಅಂಡ್ ದಿಸ್ ಸೈಡ್, ಸೊ ಆಲ್ ದ ಸೈಡ್ಸ್ ಆರ್ ಸೇಮ್. ಹೌದಲ್ವಾ? ಡಿಸ್ಟೆನ್ಸ್ ಬಿಟ್ವೀನ್ ಆಲ್ ದ ಸೈಡ್, ದಟ್ ಮೀನ್ಸ್ ಆಲ್ 4 sides are equal, then only we can say that it is a square, right? So distance ಅನ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಫಸ್ಟ್ we'll find the distance between AB. So to find the distance between AB, this point, these are the coordinates of A, and these are the coordinates of B. Now I will call, this is x1, this is y1. Observe carefully. Two examples ಅನ್ನ ಬಿಡಿಸಿದ್ರೆ ನೀವು ಪರ್ಫೆಕ್ಟ್ ಆಗ್ತೀರಾ. This is x1 and this is y1. This is x2 and this is y2. Now we are considering from A to B. So only take A and B, right? So A ಮತ್ತು B ಅನ್ನ ತಗೊಂಡ್ರೆ, this one is x1 and this is y1. This is x2 and this is y2. We'll substitute the values of x1 and x2, y1 and y2 into the formula. So what is the value of x2 here? x2 value is 4, right? 4 agide alva? 4, and x1 value is 1. 4 minus 1 whole square plus y2 value is 2 here, y1 value is 7 here, so square, right? ಇಲ್ಲಿ ಸ್ಕ್ವೇರ್ ಇದೆ, ಸೊ ಸ್ಕ್ವೇರ್. Square root of 4 minus 1, that is 3 square, plus 2 minus 7, that is minus 5 square. Okay, 3 square is 9, plus minus 5 square is 25. Minus 5 into minus 5, that is 25, plus 25. So 9 plus 25 is square root of 34. This is the distance of AB.
Okay, distance of AB, that is 34. Next step, now find out the distance between B to C. B ಮತ್ತೆ C ನ distance ಎಷ್ಟಿದೆ ಅಂತ ನೋಡೋಣ. Here also same thing. Now we are considering from B to C. B to C ಅಂತ ಅಂದಾಗ forget about A. A ನ ಬಿಟ್ಬಿಡ್ರಿ. B to C ಅಂತ ಅಂದ್ರೆ observe carefully. From B to C means this one is x1 y1. So B to C ಎಲ್ಲಿಂದ start ಮಾಡ್ತೀರಾ, that is x1 y1. Where you will end, that point is x2 y2. Now this C point, C coordinates are x2 y2 and B coordinates are x1 y1. Now we are considering from B to C, right? ಅರ್ಥ ಆಗ್ತಿದೆನಾ? Now here x2 value is -1 minus x1 value is 4 whole square plus y1 value is -1 minus y2 value is, sorry, y2 value is -1 and y1 value is 2. Okay, so -1 minus 4. -1 minus 4 is -5 square plus -1 minus 2 is -3 square. -5 square is 25 plus -3 square is 9. 25 plus 9 is, again you will get 34. So 34 is the distance of BC. Right? Next. Ega, observe carefully. AB distance is 34. BC distance is square root of 34. Here also it is square root of 34. Same bandu. Next ಏನು ಮಾಡೋಣ? C to D ನೋಡೋಣ. From C to D, square root of C to D. Now from C to D means we are starting from C. C coordinates ಏನಾಗತ್ತೆ ಇವಾಗ? This one is x1 y1 and this one is x2 y2. Understood? ಎಲ್ಲಿಂದ start ಮಾಡ್ತೀರಾ, that is x1 y1. ಎಲ್ಲಿ end ಮಾಡ್ತೀರಾ, that is x2 y2. Starting point is C, ending point is D. So this is x1 y1 and this is x2 y2. Understood? Now x2 value is -4 minus x1 value is -1 whole square plus x2 value is 4 minus x1, sorry, y2 value is 4 and y1 value is -1 whole square. Understood? -4 minus into minus plus 1 whole square plus 4 minus into minus plus 1 whole square, right? So -4 plus 1, that is -3 square plus 4 plus 1, 5 square. Here also you will get -3 square is 9, 5 square is 25. So 9 plus 25 is square root of 34. My dear students, here also we are getting square root of 34. Right? Next, find the distance between A to D. Idu onde ulitu alva? This is root 34 and this is also root 34 and this is also root 34 and here also it is root 34. Barlebeku nodana, because it is a square. Check ಮಾಡಿ ನೋಡೋಣ. A to D square root of. So now from A to D. A to D means A is x1 y1 and D value is, D coordinates are x2 y2. Starting, ending, right? x2 value is -4. x1 value is -1 whole square plus x2 value is 4 minus x1 value is 7. y2 value is 4, y1 value is 7. x2 value is -4, x1 value is 1, right? So ಇದನ್ನ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. -4 -1, -5 square plus 4 minus 7, that is -3 square. So here also -5 square is 25
3 square is 9. So 25 plus 9 is, again you will get root 34. This is the distance of AD. Here also you are getting root 34. That means in all the cases, distance is same, right? So all the sides are equal. That means ABCD is a square. Why? Because AB is equal to BC is equal to CD is equal to AD. All sides are equal. That's equal to root 34. So ABCD is a square. Understood? ಹೇಗೆ ಮಾಡಿದ್ವಿ? Distance formulaವನ್ನ ಯೂಸ್ ಮಾಡಿದ್ವಿ, right? Understood? Shall we move to next problem? ಎಷ್ಟು ಅನ್ನೆಸೆಸರಿ ಮೆಸೇಜಸ್ ಇರ್ತಾವಲ್ಲ, ಓದಕ್ಕೂ ಬೇಜಾರಾಗತ್ತೆ, ನೋಡೋದಕ್ಕೂ ಬೇಜಾರಾಗತ್ತೆ. ಹುಡುಕ್ಬೇಕು ಯಾರು ಸೀರಿಯಸ್ ಆಗಿ ಸ್ಟಡಿ ಮಾಡ್ತಾರೆ ಅಂತ. ಓಕೆ, ಸೊ ಇನ್ ದ ಫಸ್ಟ್ ಸೆಮಿಸ್ಟರ್, ದಟ್ ಮೀನ್ಸ್ ಫಸ್ಟ್ ಹಾಫ್ ಪೋರ್ಷನ್ ಅಲ್ಲಿ ಲಾಸ್ಟ್ ಚಾಪ್ಟರ್ ಇದು ನಿಮ್ಗೆ. ಸೊ ಒನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆದ್ರೆ ಫಸ್ಟ್ ಟರ್ಮ್ ಕಂಪ್ಲೀಟ್ ಆಗುತ್ತೆ ನಿಮ್ದು, ರೈಟ್? ನೆಕ್ಸ್ಟ್ ಒನ್, ದಿಸ್ ಕ್ವಶನ್ ಕ್ಯಾನ್ ಬಿ ಆಸ್ಕ್ ಫಾರ್ 3 marks, ರಿಮೆಂಬರ್. ನೆಕ್ಸ್ಟ್ ಏನ್ ಸಿಗತ್ತೆ ನಿಮ್ಗೆ ಅನ್ನೆಸೆಸರಿ ಮೆಸೇಜಸ್ ಮಾಡೋದ್ರಿಂದ? ಸೊ ಎವ್ರಿ ಕ್ಲಾಸ್ ನಾನು ಅದನ್ನೇ ಹೇಳೋದು, ನೀವು ಅದನ್ನೇ ಮಾಡೋದು. ಅದಕ್ಕೆ ನಾನು ಹೇಳೋದನ್ನೇ ಬಿಟ್ಟಿದ್ದೀನಿ. ಯಾರಿಗ್ ಇಂಟ್ರೆಸ್ಟ್ ಇದೆ ಅವ್ರು ಅದನ್ನ ಹೇಗಿದ್ರು ಬರ್ಕೋತಾರೆ, ಹೇಗಿದ್ರು ತಿಳ್ಕೊತಾರೆ, ಹೌದಲ್ವಾ? ಯಾರಿಗ್ ಇಂಟ್ರೆಸ್ಟ್ ಇದೆ, ಎಷ್ಟೋ ಜನ ಪಾಪ ಮೆಸೇಜ್ ಮಾಡ್ತಾರೆ, ಮ್ಯಾಮ್ ಬೇಗ ಸ್ಟಾರ್ಟ್ ಮಾಡ್ರಿ. ಸೊ ಖುಷಿ ಆಗತ್ತೆ ನೋಡಿ, ಎಷ್ಟೋ ಜನ ಹೋಮ್ ವರ್ಕ್ ಮಾಡ್ತಾರೆ, ಎಷ್ಟೋ ಜನ ಕಮೆಂಟ್ಸ್ ಮಾಡ್ತಾರೆ, ಎಷ್ಟೋ ಜನ ಕೇಳ್ತಾರೆ ಕ್ವಶನ್, ಮ್ಯಾಮ್ ಇದು ತಿಳಿತಾ ಇಲ್ಲ, ಇದು ಅರ್ಥ ಆಗಿಲ್ಲ, ಅಥವಾ ಹೇಳಿದ್ರೆ ಇದು ಅರ್ಥ ಆಗಿದೆ ಮ್ಯಾಮ್, ಎಸ್ ಮ್ಯಾಮ್. ಸೊ ಖುಷಿ ಆಗತ್ತೆ. ಅದನ್ನ ಬಿಟ್ಟು ಅವ್ರಿಗಂದೆ ಇವ್ರಿಗಂದೆ ನಿಜವಾಗ್ಲೂ ಓದೋದಕ್ಕೂ ಬೇಜಾರಾಗುತ್ತೆ. ಸಿ ನೆಕ್ಸ್ಟ್, ದೀಸ್ ಆಲ್ ಆರ್ 2 marks questions. ಸೊ ಯು ಆಲ್ ಆರ್ 10th standard students. 10th standard is not a, ನೀವೇನ್ ತಿಳ್ಕೊಂಡಿದ್ದೀರಾ ಗೊತ್ತಿಲ್ಲ ನನ್ಗೆ. 10th standard is a big step in your life. ಓಕೆ, ಸೊ ಇದು ನಿಮ್ಗೆ ಫಸ್ಟ್ ಸ್ಟೆಪ್. ನಿಮ್ಗೆ ನೆಕ್ಸ್ಟ್ ಎಷ್ಟೋ ಎಕ್ಸಾಮ್ಸ್ ಬರುತ್ತೆ ನಿಮ್ ಲೈಫ್ ಅಲ್ಲಿ, ನೀವು ಬೇರೆ ಬೇರೆ ಕಡೆ ಹೋಗ್ತೀರಾ, ಬಟ್ ದಿಸ್ ಇಸ್ ಅ ಫಸ್ಟ್ ಸ್ಟೆಪ್. ಓಕೆ, ಹೇಗ್ ಮಾಡ್ತೀರಾ ನಿಮ್ ಕೈಲಿದೆ. Find the distance between the following pairs of a point. First one is 2, 3, 4, 1. So these all are 1 mark, 2 marks questions. Here they have given some coordinates 2, 3, 4, 1. So this one we call it as x1, y1, and this is x2, y2. Now, by using the distance formula, first we should remember distance formula, that is d is equal to square root of x2 minus x1 whole square plus y2 minus y1 whole square, right? Square root of x2. What is the value of x2 here? 4. 4 minus x1 value is 2 here, whole square, plus y2 value is 1, y1 value is 3 square, 4 minus 2, 2 square, plus 1 minus 3, that is minus 2 square. 2 square is 4, minus 2 square is also 4. So 4 plus 4 is 8. Next, we'll solve, we'll simplify. Simplify. 4 into 2. Why? Because 4 is a perfect square number. Other square root anna ನಾವು ತೆಗಿಬಹುದು. So 4 into 2. That means 2 root 2. 4 ನ square root ಎಷ್ಟಾಗುತ್ತೆ? 2. 2 root 2. So 2 is not a perfect square number. ಅದನ್ನ ಹಾಗೆ ಇಡೋಣ, 2 root 2. So this one is our answer. Next one. So this I will give you as a homework. Try ಮಾಡಿ ನೋಡಿ ಏನ್ ಬರುತ್ತೆ ಅಂತ. This I will solve. AB. Now call this is x1, y1, and these coordinates are x2, y2. So D is equal to square root of, ಹೋಮ್ವರ್ಕ್ ಅನ್ನ ಸುಮ್ನೆ ಕೊಡಲ್ಲ. ಯಾಕೆ ಕೊಡೋದು? ನಿಮ್ಗೆ ಪ್ರಾಕ್ಟೀಸ್ ಆಗ್ಲಿ, ನೀವು ಅದನ್ನ ಟ್ರೈ ಮಾಡ್ಲಿ ಅನ್ನೋ ಉದ್ದೇಶದಿಂದ ಕೊಡೋದು. ಸೊ ಹೋಮ್ವರ್ಕ್ ಅನ್ನ ಮಾಡಿ. x2 minus x1 whole square plus
y2 minus y1 whole square. ಸಿಂಪಲ್ ಇರೋದನ್ನೇ ಹೋಮ್ವರ್ಕ್ ಕೊಡೋದು. ಏನಾದ್ರೂ ಡಿಫಿಕಲ್ಟ್ ಇದ್ರೆ ನಾನು ಅಲ್ಲಿ ಕೀ ಪಾಯಿಂಟ್ಸ್ ಅನ್ನ ಕೊಟ್ಟೆ ಕೊಡ್ತೀನಿ. ಓಕೆ, ಸೊ ದಿಸ್ ಇಸ್ ಸಿಂಪಲ್ ಪ್ರಾಬ್ಲಮ್. ಓನ್ಲಿ ಯು ನೀಡ್ ಟು ರೈಟ್ this one is x1 y1 and this is x2 y2. Now your work is substitute the values of x1 y1 x2 y1 y2 into the formula. Only that much you are going to do. Now here, what is the value of x2 here? x2 minus x1. x2 value is minus a, x1 value is minus a whole square, plus y2 value is minus b, y1 value is minus b whole square. Right? Next, minus a, that is minus 2a whole square plus minus 2b whole square. Yes or no? Minus 2a whole square is 4a square plus minus 2b whole square is 4b square. Right? Now what I will do? I will take 4 outside. Why? Because 4 is common here. So 4 into a square plus b square will remain in the bracket. ನಾನು 4 ಅನ್ನ ಹೊರಗೆ ತೆಗೆದ್ರೆ ಬ್ರಾಕೆಟ್ ಅಲ್ಲಿ ಏನು ಬರುತ್ತೆ? a square plus b square. Now 4 is a perfect square number. So ಅದನ್ನ ನಾನು square root ಇಂದ ಆಚೆ ತೆಗಿತೀನಿ. Then 2 into square root of a square plus b square. This one is our answer. Easy? Easy? Next, determine. This one is very, very important. Determine if the points 1, 5, 2, 3, minus 2, minus 11 are collinear. So, ಹೇಗೆ ಮಾಡೋದು ಇದನ್ನ ಅಂತ ನೋಡೋಣ. So, if I plot a graph for these coordinates, then I will get such type of a graph. Collinear ಅಂತ ಅಂದ್ರೆ ನಮಗೆ ಅದು ಸ್ಟ್ರೇಟ್ ಲೈನ್ ಆಗಿ ಬರಬೇಕಾಗಿತ್ತು. ಸೊ ಇಲ್ಲಿ ಹೀಗೆ ಬಂದಿದೆ. ಸೊ ಚೆಕ್ ವೆದರ್ ಇಟ್ ಈಸ್ ಅ collinear or not ಅಂತ ಹೇಳಿದ್ದಾರೆ. ನೋಡೋಣ. First, we'll write the coordinates. Solution. I will call this one, these coordinates are A, 1, 5 and B, 2, 3 and C coordinates are minus 2, minus 11. Minus 2, minus 11. Okay. Now, first we'll find out the distance between A to B. Okay, A to B na naduve iruvantaha distance anna find out ಮಾಡೋಣ. So first we'll write the distance formula. D is equal to square root of x2 minus x1 whole square plus y2 minus y1 whole square. Yes, easy dena. Okay. Now, from A to B means, again, this is x1, y1 and this is x2, y2, right? So, x2 value is 2, x1 value is minus 1 square, y2 value is 3, y1 value is minus 5 whole square. Okay. 2 minus 1, that is 1 square, plus 3 minus 5, that is minus 2 whole square. 1 square is 1 plus minus 2 square is 4. That's equal to root 5. This is the distance between AB. Okay. So, this is AB. Now, root 5. Now, we'll find the distance between B to C. B to C ಅನ್ನ find out ಮಾಡೋಣ ಇವಾಗ. ಏನ್ ಬರುತ್ತೆ ನೋಡೋಣ. From B to C. So from B to C means this is x1, y1 and this is x2, y2. Okay. Minus 2 minus x2 value is minus 2. x1 value is 2 whole square plus minus 11 minus 3 whole square. Minus 2, that is minus 4 square plus minus 11 minus 3.
minus 14 whole square. 16 plus 14 square is 196, right? 100 so 16 plus 196, that is 200 212. Next, this is the distance between these. Next, we'll find the distance between AC. Okay, from A to C. From A to C means A is x1, y1 and C is x2, y2. So A value, A coordinates are x2 value ಎಷ್ಟು ಬರುತ್ತೆ -2 -1 whole square plus -11. y2 value is -11. y1 value is 5. So -3 whole square plus -11 -5. That is -16 whole square. -3 square is 9 plus -16 whole square. That is 256. 256 plus 9. ಎಷ್ಟಾಗುತ್ತೆ 265, right? 65. Now, if it is a collinear, ಅವಾಗ ಏನಾಗಬೇಕಾಗಿತ್ತು ನಮಗೆ AB plus BC is equal to AC ಆಗಬೇಕಾಗಿತ್ತು. AB plus BC equal to AC ಆದ್ರೆ collinear, ಆಗ್ಲಿಲ್ಲ ಅಂದ್ರೆ not a collinear. AB plus BC ಏನಾಗುತ್ತೆ √5 plus 212. ಸೊ ಇದೇನಾದ್ರೂ 265 ಆಗತ್ತಾ ಆಗೋದಿಲ್ಲ. ಸೊ AB plus BC is not equal to AC. Therefore, it is not a collinear. Collinear. Okay. Understood? So this question is also for 3 months. Next. So ಈ ತರಾನು ಕೇಳ್ತಾರೆ ನಿಮ್ಗೆ. Check whether 5 minus 2, 6, 4, 7 minus 2 are the vertices of an isosceles triangle. So ನಾನು ನಿಮ್ಗೆ ಹಿಂಟ್ ಕೊಡ್ತೀನಿ. ನನ್ಕಿಂತ ಮುಂಚೆ ನೀವು ಸಾಲ್ವ್ ಮಾಡಿದನ್ನ ಏನಂತಂದ್ರೆ what they have mentioned, this is a isosceles triangle. So in isosceles triangle ಏನಾಗಿರ್ಬೇಕು 2 sides equal ಬರ್ಬೇಕು. Equilateral ಅಲ್ಲಿ all 3 sides are equal. So in isosceles 2 sides equal ಬರ್ಬೇಕು. ಚೆಕ್ ಮಾಡಿ ನೋಡಿ whether 2 sides are equal or not. So graph ಅಲ್ಲಿ ಹಾಕಿದ್ರೆ you will get such type of a triangle PQR. Okay. ಏನ್ ಬೇಕಿದ್ರೆ ಹೇಳ್ಬೋದು ABC. You can call ABC also. Here I will call PQR. Solution. P coordinates of P are 5 minus 2, QR 6, 4 and R are 7 minus 2. Right? Next step ಏನ್ ಮಾಡ್ಬೇಕು? So ನಾನು ಹಿಂಟ್ ಕೊಡ್ತೀನಿ, ಬಿಡಿಸಿ ನೋಡಿ ಇದನ್ನ. Find the distance between PQ, that is from P to Q, using distance formula. Q to R, again use distance formula. Q to R ಅಂದಾಗ this is x1 y1 and this is x2 y2, right? From P to R, P to R ಅಂತಂದ್ರೆ this is x1 y1 and this is x2 y2, right? From P to Q andre this is x1 y1 and this is x2 y2.
ಚೆಕ್ ಮಾಡಿ ನೋಡಿ ವೆದರ್ ಇಟ್ ಈಸ್ ಅ ಐಸೋಸೆಲಸ್ ಟ್ರಯಾಂಗಲ್ ಆರ್ ನಾಟ್. ಓಕೆ, ಚೆಕ್ ಮಾಡಿ ಹೇಳ್ತೀರಾ ನಂಗೆ. QP is equal to Q1. Yes, very good. Next one. Name the type of a quadrilateral formed if any by the following points and give reason for your answer. So only yes. So ಇಲ್ಲಿಂದ ಸ್ಟಾರ್ಟ್ ಇದೆ ಇದು ಕೋಆರ್ಡಿನೇಟ್ಸ್ ಇಲ್ಲ ಅಲ್ವಾ. ಓಕೆ, ವಿಲ್ ಟೇಕ್ ದಿಸ್ ಪಾರ್ಟ್. ಇಲ್ಲಿ ನಮ್ಗೆ ಕೋಆರ್ಡಿನೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಯಾವ ತರಹದ ಒಂದು ಕ್ವಾಡ್ರಿಲ್ಯಾಟರಲ್ ಫಾರ್ಮ್ ಆಗತ್ತೆ ಅಂತ ನಾವ್ ಹೇಳ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು, ಅಗೇನ್ ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಓಕೆ, ಸೊ ಡಿಸ್ಟೆನ್ಸ್ ಫಾರ್ಮುಲಾವನ್ನ ಯೂಸ್ ಮಾಡಿ ನಾವೇನ್ ಮಾಡೋಣ, ವೆದರ್ ದೀಸ್ ಆಲ್ ಆರ್ okay. So A, B, C, D. Now we'll find the distance between A to B. So minus 3 pi u, minus 3 pi u. Okay, 3 1 3 1 0 3 minus 1 minus 4. ಚೆಕ್ ಮಾಡಿ ನೋಡೋಣ ಏನ್ ಬರುತ್ತೆ ಅಂತ. So distance between AB. First we'll write the distance formula. x2 minus x1. ಸೊ ಇದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಇದೇ ಪ್ರಾಬ್ಲಮ್ ಇದೆನಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡಬೇಕು. So I have doubt on this pattern. ಓಕೆ, ಸೊ ಇದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ಕೊಡ್ತೀನಿ. ದಿಸ್ ಇಸ್ ಫಾರ್ ಯುವರ್ ಹೋಮ್ ವರ್ಕ್. ಟ್ರೈ ಮಾಡಿ ಒಂದ್ಸತಿ. ಯಾವುದು ಅಂತಂದ್ರೆ ಕೋಆರ್ಡಿನೇಟ್ಸ್ ಆರ್ 4 5. ಸೊ ಇದಲ್ಲ, ಇಲ್ಲಿ ಕೋಆರ್ಡಿನೇಟ್ಸ್ ಅನ್ನ ಹಾಕೋದನ್ನ ಮರ್ತಿದ್ದೀನಿ ನಾನು. 4 5. ಓಕೆ, 7 6 and 4 3 and 1 2. Okay, so try or check which type of quadrilateral you will get. ಈ ಒಂದು ಕೋಆರ್ಡಿನೇಟ್ಸ್ ಅನ್ನ ಯೂಸ್ ಮಾಡಿ ಯಾವ ಟೈಪ್, ವಿಚ್ ಟೈಪ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಸಿಗತ್ತೆ ಅಂತ ನೋಡಿ. ವೆದರ್ ಇಟ್ ಈಸ್ ಅ ಸ್ಕ್ವೇರ್ ಆರ್ ರೆಕ್ಟ್ಯಾಂಗಲ್ ಆರ್ ಪ್ಯಾರಲೆಲೋಗ್ರಾಮ್, ಯಾವ್ದು ಸಿಗತ್ತೆ ಅಂತ ಚೆಕ್ ಮಾಡಿ. ಆರ್ ಟ್ರೆಪೆಜಿಯಂ, ಯಾವ್ದು ಸಿಗತ್ತೆ ಅಂತ ಚೆಕ್ ಮಾಡಿ. ದಿಸ್ ಇಸ್ ಫಾರ್ ಯುವರ್ ಹೋಮ್ ವರ್ಕ್. ಸಿಂಪಲ್ ಆಗಿದೆ, ಟ್ರೈ ಮಾಡಿ ನೋಡಿ ಇದನ್ನ. ಓಕೆ, ಸೊ ನೆಕ್ಸ್ಟ್
ಇದನ್ನ ನೋಡೋಣ, ಬಿಡಿಸಿ ನೋಡೋಣ. ಒಂದ್ ಸ್ವಲ್ಪ ಯಾಕೋ ಡೌಟ್ ಇದೆ ನನಗೆ. A to B ಚೆಕ್ ಮಾಡಿ ನೋಡೋಣ ಏನ್ ಬರುತ್ತೆ. So from A to B, this is x1, y1, this is x2, y2, right? 3 minus of minus 3, because x2 is 3, x1 is minus 3, plus 1 minus 5 whole square. So ನನ್ನ ಜೊತೆಗೆ ನೀವು ಟ್ರೈ ಮಾಡಿ. 3 minus into minus plus 3 whole square plus 1 minus 5 minus 4 whole square. 3 plus 3, that is 6 square, plus minus 4 square is 60. 6 square is 36 plus 60. 6, that is 12, 4, 5, 3, 5, 52, root 52, that is the value of AB. Now we'll find the distance between B to C. Okay, so ಏನ್ ಬರುತ್ತೆ ಚೆಕ್ ಮಾಡೋಣ. x2 value is 0, x1 value is, now this is x1 y1 and this is x2 y2, right? This is x2 y2. 0 minus 3 whole square plus 3 minus 1 whole square. So 0, 3, that is minus 3 whole square plus 3 minus 1, that is 2 square. Minus 3 square, that is 9, plus 4. 9 plus 4, that is 13. So this is the value of BC. Next, we'll check CD. ಏನ್ ಬರುತ್ತೆ ನೋಡೋಣ. CD minus 1 minus 0 whole square. This is x1 y1, this is x2 y2, okay, plus minus 4 minus 3 whole square. So minus 1 0, that is minus 1 whole square, plus minus 4 minus 3 minus 7 whole square. 1 square plus 49, that is 49 plus 1 is root 50. AD check ಮಾಡೋಣ. AD ಚೆಕ್ ಮಾಡಿದ್ರೆ x1 y1 x2 y2. So ಏನ್ ಬರುತ್ತೆ, minus 1 minus of minus 3 whole square plus minus 4 minus 5 whole square minus 1 plus 3 whole square plus minus 9 whole square minus, that is 2 square plus 81. 4 plus 81, that is 85. Root 85. ಸೊ ಇದನ್ನ ಒಂದ್ಸತಿ ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ. ಸೊ ಇದೇ ಪ್ರಾಬ್ಲಮ್ ಇದೇನಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡಿ ಹೇಳ್ತೀನಿ ನಾನು. ಏನೋ ಡೌಟ್ ಬರ್ತಾ ಇದೆ. ದಿಸ್ ಇಸ್ ರೂಟ್ 52, ದಿಸ್ ಇಸ್ ರೂಟ್ 13, ದಿಸ್ ಇಸ್ ರೂಟ್ 50, ದಿಸ್ ಇಸ್ ರೂಟ್ 85. ಸೊ ಇದನ್ನ ಒಂದ್ಸತಿ ಕ್ಲಾರಿಫೈ ಮಾಡ್ಕೊಂಡು ಹೇಳ್ತೀನಿ ನಿಮ್ಗೆ. ಇಷ್ಟೇ ಇರ್ಲಿ ಇದು. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಬಿಡ್ಸೋಣ. ಸಮಥಿಂಗ್ ಏನೋ ಒಂದು ಇದಾಗ್ತಿದೆ, ನೋಡೋಣ. ಓಕೆ, ಕ್ಲಾರಿಫೈ ಮಾಡಿ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್, ಫೈಂಡ್ ದ ಪಾಯಿಂಟ್ಸ್ ಆನ್ ದ ಎಕ್ಸ್ ಆಕ್ಸಿಸ್ ವಿಚ್ ಇಸ್ ಇಕ್ವಿಡಿಸ್ಟೆಂಟ್ ಫ್ರಮ್ 2 minus 5 minus 2 minus 9. ಓಕೆ, 2 minus 5 minus 2 minus 9. ಇಕ್ವಿಡಿಸ್ಟೆಂಟ್. ಇಕ್ವಿಡಿಸ್ಟೆಂಟ್ ಅಂದ್ರೆ ಏನು? ಇಲ್ಲಿ ಒಂದು ವರ್ಡ್ ಇದೆ. ಫೈಂಡ್ ದ ಪಾಯಿಂಟ್ಸ್ ಆನ್ ದ ಎಕ್ಸ್ ಆಕ್ಸಿಸ್ which is equidistant from 2 minus 5 minus 2 minus 2 9. See, this is a line AB. Okay, ಇಲ್ಲೊಂದು ಪಾಯಿಂಟ್ ಇದೆ ಅಂತ ತಿಳ್ಕೊಡ್ರಿ. P. So from A to P ನೂ ಅಷ್ಟೇ ಇದೆ,
ಫ್ರಮ್ ಪಿ ಟು ಬಿನೂ ಅಷ್ಟೇ ಇದೆ. ಆರ್ ಯು ಕ್ಯಾನ್, ಇದು ನಿಮ್ಗೆ ಕನ್ಫ್ಯೂಸ್ ಆದ್ರೆ ಹಿಂಗ್ ಮಾಡೋಣ, ಎ ಟು ಬಿ ಅಂತ ತಗೊಂಡ್ರೆ ಹಿಯರ್ ಕನ್ಸಿಡರ್ ಪಾಯಿಂಟ್ ಪಿ. ಎ ಟು ಪಿ ಎಷ್ಟು ಡಿಸ್ಟೆನ್ಸ್ ಇದೆ, ಸೇಮ್ ಡಿಸ್ಟೆನ್ಸ್ ಬಿ ಟು ಪಿ ಇದೆ. ದಟ್ ಮೀನ್ಸ್ ಇಕ್ವಿ ಡಿಸ್ಟೆಂಟ್ ಫ್ರಮ್ ಎ ಟು ಪಿ ಅಂಡ್ ಪಿ ಟು ಬಿ, ಎರಡು ಡಿಸ್ಟೆನ್ಸ್ ಸೇಮ್ ಆಗಿದೆ ಅಂತ ಅರ್ಥ. ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಪಾಯಿಂಟ್ಸ್ ಆನ್ ದ ಎಕ್ಸ್ ಆಕ್ಸಸ್. ಸೊ ಈ ಒಂದು ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು ಇವಾಗ, ವಿಚ್ ಇಸ್ ಇಕ್ವಿ ಡಿಸ್ಟೆಂಟ್ ಫ್ರಮ್ 2 - 5 and -2 9. Coordinates of A are 2 - 5 and B are -2 9. Okay. Now we know that on the x-axis coordinates ಹೇಗಿರುತ್ತೆ, it is in the form of x0. That means y is 0 here. ಹೌದಲ್ವಾ, y 0 ಇರುತ್ತೆ. So coordinates of P are x0 because this is on the x-axis. Here y is 0. ಇಲ್ಲ ಮೆನ್ಷನ್ ಮಾಡಿದ್ದಾರೆ ಪಾಯಿಂಟ್ is on the x-axis. Therefore coordinates of P are x0. So now AR coordinates of A are 2 - 5 and B are -2 9 and P are x0. Okay. Equidistant. Equidistance means AP is equal to BP. Right? AP is equal to BP. That means A to P, B to P. Now we need to find out the distance between A to P and B to P. So ಅದಕ್ಕೆ ಏನ್ ಮಾಡೋಣ, ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋಣ. x2 - x1 whole square plus y2 - y1 whole square. Right? Next. ಈಗ ಏನ್ ಮಾಡೋಣ, ನಾವು ಈ ಸ್ಕ್ವೇರ್ ರೂಟ್ ಅನ್ನ ರಿಮೂವ್ ಮಾಡೋದಕ್ಕೆ ಸ್ಕ್ವೇರ್ ಹಾಕೋಣ. ಏನ್ ಬರುತ್ತೆ, ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಈ ಸ್ಕ್ವೇರ್ ರೂಟ್ ರಿಮೂವ್ ಆಗುತ್ತೆ. ಸೊ ಡಿ ಇಸ್ ಈಕ್ವಲ್ ಟು x2 - x1 whole square ಪ್ಲಸ್ y2 - y1 whole square ಉಳಿಯುತ್ತೆ. ಇವಾಗ ಏನ್ ಮಾಡೋಣ, A to P ಇದೆ ಅಲ್ವಾ. ಸೊ ಫ್ರಮ್ A to P ಮೀನ್ಸ್ A to P ಅಂದಾಗ this is x1 y1, this is x2 y2. So from A to P first distance find out ಮಾಡೋಣ. Next from B to P, x2 - x1 whole square plus y2 - y1 whole square. x2 value is x minus x1 value is 2 whole square plus y2 value is 0. y1 value is minus of -5 whole square. x minus 2 whole square plus 0 minus 5. Minus of minus means it is 5 whole square. ಏನ್ ಬರುತ್ತಿದ್ದು, this is in the form of a minus b bracket square. A minus b bracket square means a square plus b square minus 2ab. So a square means x square, x square plus b square means 2 square, that is 4, minus 2ab. 2a value is x, b value is 2, that is into 2 means it is 4x. Understood? Direct agi bartidini. 2ab, a value is x, b value is 2. 2 into 2, that is 4x plus 25. Here equal to, ಇಲ್ಲಿ BP ಅಂತ ಒಂದಿದೆ ಅಲ್ಲ, BP ಅನ್ನು ಮಾಡೋಣ. ಏನಾಗುತ್ತೆ, from B to P means it is x1 y1, this is x2 y2. So x2 minus x1, x minus of -2 whole square plus y2 value is 0, 0 minus 9 whole square. Right? That means x minus into minus plus 2 whole square plus minus 9 whole square. This is a plus b bracket square. A square plus b square. B square is 4 plus 2ab. 2 into 2, that is 4x plus 9 square is 81. Right? Now,
ನೆಕ್ಸ್ಟ್ ಸ್ಟೆಪ್ ಈಸ್ ಇಲ್ಲಿ ಬರೆಯೋಣ ಇದನ್ನೇ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 4x ಪ್ಲಸ್ 81. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ? ಇಫ್ ಐ ಟ್ರಾನ್ಸ್ಫರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4x ಪ್ಲಸ್ 81 ಟು ದಿಸ್ ಸೈಡ್, ಅದೇನಾಗುತ್ತೆ? ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಮೈನಸ್ 4 ಆಗುತ್ತೆ. ದಿಸ್ ಇಸ್ ಮೈನಸ್ 4x ಮೈನಸ್ 81 ಆಗುತ್ತೆ. ದಟ್ ಮೀನ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 4 ಕ್ಯಾನ್ಸಲ್ ಆಗುತ್ತೆ, ಮೈನಸ್ 4x. ಈ ಪ್ಲಸ್ 4x ಈ ಕಡೆ ಬಂದ್ರೆ, ಇಫ್ ಯು ಶಿಫ್ಟ್ ಮೈನಸ್ 4 ಪ್ಲಸ್ 4x ಟು ದಿಸ್ ಸೈಡ್, then it will be minus 4x. Minus 4x minus 4x, okay, plus 25. When plus 81 comes to this side, then it will be minus 81. ಅಥವಾ ಹೀಗೂ ಮಾಡಬಹುದು. ಏನಂತಂದ್ರೆ ನಾವು ಒಂದ್ ಕೆಲಸ ಮಾಡೋಣ, ಕಾನ್ಸ್ಟೆಂಟ್ ಟರ್ಮ್ಸ್ ಅನ್ನ ಒಂದ್ ಕಡೆ ಮಾಡೋಣ, ಎಕ್ಸ್ ಟರ್ಮ್ಸ್ ಅನ್ನ ಒಂದ್ ಕಡೆ ಮಾಡೋಣ. 81 ಮೈನಸ್ 25, ಈ 25 ನ ಈ ಕಡೆ ಶಿಫ್ಟ್ ಮಾಡೋಣ, ಮೈನಸ್ 25. ಸೊ ಮೈನಸ್ 4x ಮೈನಸ್ 4x, that's equal to minus 8x is equal to 81 minus 25. 81 minus 25 ಎಷ್ಟಾಗತ್ತೆ ಇದು? 81 minus 25, that is 56, right? 56. So x equal to 56. 56, transfer this minus 8 to this side, divided by minus 8. 8 ones are 8 sevens. That means x equal to minus 7. Minus 7. Now, what we want? Find the point on the x-axis. So, on the x-axis, coordinates are x0. So, here x value is on the x-axis. ಏನಾಗಿರುತ್ತೆ? x value is minus 7 here and y value is 0. So coordinates are minus 7, 0. Okay, minus 7, 0. This is our answer. X value is minus 7 and y value is 0. Find the point on the x-axis. x0, right? So x value ಎಷ್ಟು ಬಂತು ನಮಗೆ? minus 7. Understood? Have you taken? Shall we move to next problem? Yes, this one is very, very important. ಈ ಕ್ವಶನ್ ಅನ್ನ ನಮ್ಗೆ ಕೇಳಿದ್ದಾರೆ. Find the value of y for which the distance between the points P2 minus 3 and Q10y is 10 units. See my dear students, ನಮ್ಗೇನ್ ಕೇಳಿದ್ದಾರೆ? Find the value of y ಕೇಳಿದ್ದಾರೆ, right? Find the values of y for which the distance between the points P and Q. Here we want the value of y, but what they have given? They have given us the distance value. Distance D ಅನ್ನ ಕೊಟ್ಟಿದ್ದಾರೆ ನಮ್ಗೆ, right? So ಅದನ್ನ ಯೂಸ್ ಮಾಡಿ ನಾವೇನ್ ಮಾಡೋಣ? y value ಅನ್ನ find out ಮಾಡೋಣ. Okay. Now, write down D is equal to square root of x2 minus x1 whole square plus y2 minus y1 whole square. This is our formula. So P coordinates are 2 minus 3 and Q coordinates are 10y and distance they have given, that is D is equal to 10 units. Okay, next one. D value is 10 here, square root of x2 minus x1. So P to Q. P to Q means this is x1, y1 and this is x2, y2. We are finding the distance between P to Q. So x2 value is 10, x1 value is 2 whole square plus y2 value is y here. See, y2 value is y and y1 value is minus of minus 3 whole square. 10 minus 2. 10 minus 2, that is 8 square plus y minus of minus, that is plus 3 whole square. Now, what I want to remove this square root sign. So, ಅದನ್ನ ಈಗ ನಾನೇನ್ ಮಾಡ್ಬೇಕು? ಸ್ಕ್ವೇರ್ ಮಾಡ್ಬೇಕು, right? So, ಸ್ಕ್ವೇರ್ ಮಾಡಿದ್ರೆ 10 square. Here also square. Square and square root will get cancelled. 10 square is
100, 8 square, that is 64, plus this is in the form of a plus b bracket square, right? Or if you want, you can write 5 plus 3 whole square. Next, 100 is equal to 64 plus a plus b bracket square. A square plus b square is 9 plus 2ab. 2a value is y, b value is 3. 100 is equal to 64 plus y square plus 9 plus 6y. Right? Now, transfer this 64 to this side. 100 minus 64 is equal to y square plus 9 plus 6y. Okay. 100 minus 64, that is 36, is equal to y square, or you can write, wait. ಸೊ ಇದನ್ನ ಸಿಂಪ್ಲಿಫೈ ಮಾಡೋದು ಬೇಡ, ಹಾಗೆ ಇಡೋಣ, ಅಂದ್ರೆ ನಮಗೆ ಇನ್ನೂ ಈಸಿ ಆಗುತ್ತೆ. ಸೊ ಇದನ್ನ ಹಾಗೆ ಇಡೋಣ, ಒಂದೇ ನಿಮಿಷ. y plus 3 bracket square, y plus 3 bracket square, ಇನ್ನೂ ಈಸಿ ಆಗುತ್ತೆ ನೋಡಿ. y plus 3 bracket square. ಓಕೆ, ಹೇಗ್ ಬಂತು ನೋಡಿ ಇಲ್ಲಿ. y 36 ಆಯ್ತಾ, 100 minus 64 is 36. y plus 3 bracket square. y plus 3 bracket square. ನಾವು ಅದನ್ನ ಸಿಂಪ್ಲಿಫೈ ಮಾಡಿದ್ರು ಕೂಡ ಮತ್ತೆ ಲಾಸ್ಟಿಗೆ ಅದನ್ನ y plus 3 bracket square ಫಾರ್ಮ್ ಅಲ್ಲಿನೇ ಇತ್ತು, ಹಾಗೂ ಕೂಡ ಬರ್ಕೋಬಹುದಿತ್ತು ಅಲ್ವಾ. ಸೊ 36 is equal to y plus 3 bracket square. ಸೊ ಇವಾಗ ಇದು ಹೇಗಿದೆ, y plus 3 bracket square is equal to 36 ಅಂತ ಇದೆ, ರೈಟ್? ಹೇಗಿದೆ ಇದು? See, if I take x square is equal to 36, then what is the value of x? Plus or minus square root of 36 ಅಂತ ಬರೀತೀರಾ. Yes or no? x square is equal to 36 ಆದ್ರೆ x value is plus or minus square root of 36 ಅಂತ ಬರೀತೀರಾ. Now, in place of x, y plus 3 is there, right? It is like x square. x ಅಂತಂದ್ರೆ y plus 3 ಇದೆ, x square ತರ ಇದೆ ಇದು, y plus 3 whole square. So x square is equal to 36 ಆದ್ರೆ then what is the value of x, or what is the value of y plus 3 here? Plus or minus square root of 36, right? So 36 is a perfect square number. 36 square root ಎಷ್ಟಾಗುತ್ತೆ? 6 ಆಗುತ್ತೆ. y plus 3 is equal to plus or minus 6, right? y plus 3 is equal to plus or minus 6. Then plus or minus 6 means there are two values. One is plus 6 and another one is minus 6. So now first we'll take plus 6. Then what is the value of y? Y is equal to 6. Transfer this plus 3 to this side, then it is minus 3. Y is equal to 6 minus 3, that is 3. Understood? Next, now we'll take y plus 3 is equal to minus 6. We'll take negative value, plus or minus. That means two values are there, plus 6 and minus 6. So now we'll take minus 6. Y is equal to minus 6 minus. Then y is equal to minus 9 you will get. Okay, x is equal to 3, y is equal to minus 9. See, my dear students, what they have asked in the question, find the values of x, y. Value of y anta kelilla, values of y. That means more than one value irlebeku alva. So here we got two values. That is, values of y are y is equal to 3 and y is equal to minus 9. These two are the values of. Understood? Understood? Easy ಇದೆ ಅಲ್ವಾ ಇದು? Easy? So next we'll solve another question. Find the relation bar. ಇದು next class ಅಲ್ಲಿ ಮಾಡೋಣ. Okay.
ಇಲ್ಲ ಮಾಡೋಣ, ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾ ಸ್ಟಾರ್ಟ್ ಮಾಡಕ್ ಬರುತ್ತೆ. Find a relation between x and y such that the point xy is equidistant from the point 3x, 3, 6 and -3, 4. Equidistant. So ನಾವು ಈಗಾಗಲೇ ಬಿಡಿಸಿದ್ವಿ equidistant ಅಂತ ನಾವು ಈಗಾಗಲೇ ಬಿಡಿಸಿದ್ವಿ ಅಲ್ವಾ. ಸೊ ಅದೇ ತರಹ ಇದು ಕೂಡ. So here also equidistant. That means, see, this is A, B, this is point P. P is equidistant from A to B. A to P ಎಷ್ಟಿದೆ, P to B ನು ಅಷ್ಟೇ ಇದೆ, equidistant. Okay. So here coordinates are 3, 6 and -3, 4. And PR, find a relation between X and Y ಅಂತ ಕೇಳಿದ್ದಾರೆ. ಅಲ್ಲಿ X axis ಅಲ್ಲಿ ಇತ್ತು, ಇಲ್ಲಿ X and Y ಅಂತ ಕೇಳಿದ್ದಾರೆ. ಹಾಗಾಗಿ ಹೇಗ್ ಬಿಡಿಸೋದು ಅಂತ ನೋಡೋಣ. Solution. A coordinates are 3 and 6 and B coordinates are -3, 4. Okay. Equidistant means AP is equal to BP. Now what we will do? AP is equal to BP ಆಯ್ತಾ. So AP square is equal to BP square ಮಾಡೋಣ. ಯಾಕೆ ಹೀಗಾಗುತ್ತೆ ಅಂತಂದ್ರೆ, see, distance formula is D is equal to square root of x2 minus x1 whole square plus y2 minus y1 whole square. Yes. So equidistant ಇದ್ದಾಗ AP is equal to BP ಅಂತ ಮಾಡಬೇಕು. So from A to P, B to P, right? So one point ಏನಂತ ನೋಡ್ಬೇಕಿಲ್ಲಿ, X and Y such that the point XY is equidistant. So P coordinates ಅನ್ನ ಕೊಟ್ಟಿದ್ದಾರೆ ನಮ್ಗೆ, XY ಅಂತ ಕೊಟ್ಟಿದ್ದಾರೆ, ರೈಟ್. ಅಲ್ಲಿ ನಮ್ಗೆ X axis ಅಲ್ಲಿ ಇತ್ತು, X0 ಅಂತ ತಗೊಂಡ್ವಿ. ಇಲ್ಲಿ XY ಅಂತ ನಮ್ಗೆ P coordinates ಅನ್ನ ಕೊಟ್ಟಿದ್ದಾರೆ. ಸೊ A to P, B to P. ನೆಕ್ಸ್ಟ್ ಏನ್ ಮಾಡೋಣ, AP ಸ್ಕ್ವೇರ್ ಮಾಡಿದ್ರೆ, ಯಾಕೆ ಸ್ಕ್ವೇರ್ ಮಾಡ್ತೀವಿ ಅಂತಂದ್ರೆ, ಇನ್ ಆರ್ಡರ್ ಟು ರಿಮೂವ್ ದ ಸ್ಕ್ವೇರ್ ರೂಟ್ ಸೈನ್. ಸ್ಕ್ವೇರ್ ರೂಟ್ ಸೈನ್ ಅನ್ನ ರಿಮೂವ್ ಮಾಡೋದಕ್ಕೆ ಹೋಲ್ ಸ್ಕ್ವೇರ್ ಹಾಕಿದ್ರೆ ಏನಾಗುತ್ತೆ, ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ವಿಲ್ ಗೆಟ್ ಕ್ಯಾನ್ಸಲ್. ಏನ್ ಉಳಿಯುತ್ತೆ, x2 minus x1 whole square plus y2 minus y1 whole square ಉಳಿಯುತ್ತೆ. ಓಕೆ. ಸೊ ದಿಸ್ ಇಸ್ ಫಾರ್ AP ಸ್ಕ್ವೇರ್ ಅಂಡ್ BP ಸ್ಕ್ವೇರ್ ಗೂ ಕೂಡ x2 minus x1 whole square plus y2 minus y1 whole square ಉಳಿಯುತ್ತೆ ಅಲ್ವಾ. ಈಗ now we'll find the distance between A to P. A to P ಅಂದಾಗ this is x1 y1 and this is x2 y2, right? So x minus 3, x2 value is x, x1 value is 3 whole square plus y2 value is y and y1 value is 6 is equal to, from B to P. B to P means this is x1 y1 and this is x2 y2. X minus of -3 whole square plus y2 y minus 4 whole square. Now x minus 3 whole square. X minus 3 means A minus B bracket square. Again it is A square plus B square minus 2AB. A square plus B square minus 2AB. 2 into 3, 6, 6 into 8, 6x plus A minus B bracket square. That is A square minus A square plus B square minus 2AB. A square plus B square minus 2 into 6 is 12y. 12y is equal to, this is x plus 3 bracket square plus y minus 4 brackets. Alba, A plus B bracket square. A plus B bracket square means A square plus B square, that is 9. 3 square andre 9 agate. 2 into 3 is 6, 6x plus y minus 4 bracket square. A minus B bracket square. A square, that is y square, B square, that is 16, 4 square is 16, minus 2AB, 2 into y into 4. 2 into 4 is 8y, right?
8y. ಇವಾಗ ಏನ್ ಮಾಡೋಣ? ಇವಾಗ ನಾವೇನ್ ಮಾಡೋಣ ಅಂತಂದ್ರೆ ಈ ಟರ್ಮ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. ಓಕೆ, ಈ ಕಡೆ ಶಿಫ್ಟ್ ಮಾಡಿದ್ರೆ ಏನೇನ್ ಬರುತ್ತೆ ನೋಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 9 minus 6x plus y square plus 36 minus 12y. Transfer this x square to this side. Minus x square minus 9 minus 6x minus y square minus 16 plus 8y. Right? Plus 8y is equal to 0. Now, x square plus x square ಇದೆ minus x square ಇದೆ. ಕ್ಯಾನ್ಸಲ್ ಆಯ್ತಾ? ನೆಕ್ಸ್ಟ್ minus 6x plus 6x ಇದೆ. ಸೊ ಅದೆಷ್ಟಾಗತ್ತೆ? minus 12x ಆಗತ್ತೆ. ಸೊ ಕಾನ್ಸ್ಟೆಂಟ್ ಟರ್ಮ್ಸ್ ಎಷ್ಟಿದೆ? ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ನೆಕ್ಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸ್ ಎಲ್ಲಿದೆ? ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಸೊ ಎರಡು ಕೂಡ ಮೈನಸ್ ಇದೆ. y ಎಷ್ಟಿದೆ ನೋಡೋಣ. y ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಮೈನಸ್ 12y ಪ್ಲಸ್ 8y ಕ್ಯಾನ್ಸಲ್ ಆಗಲ್ಲ. ಇವಾಗ ನಾವೇನ್ ಮಾಡೋಣ? ಎಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಮೈನಸ್ 6x ಮೈನಸ್ 6x ದಟ್ ಈಸ್ ಮೈನಸ್ 12x. ನೆಕ್ಸ್ಟ್ y ಅನ್ನ ಮಾಡಿದ್ರೆ ಮೈನಸ್ 12y ಪ್ಲಸ್ 8y ದಟ್ ಈಸ್ ಮೈನಸ್ 4y. ನೆಕ್ಸ್ಟ್ ಏನ್ ಮಾಡೋಣ? 9 ಪ್ಲಸ್ 36 ಪ್ಲಸ್ 36 ಆಯ್ತಾ? ಎಷ್ಟಿದೆ ಇಲ್ಲಿ? ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್ ಆಯ್ತಾ? ಎಷ್ಟು ಉಳಿಯುತ್ತೆ? 36 ಮತ್ತೆ ಮೈನಸ್ 16. 36 ಮೈನಸ್ 16 ಮಾಡಿದ್ರೆ 20 ಬರುತ್ತೆ ಅಲ್ವಾ? plus 20 is equal to 0. Now, minus 12x minus 4y plus 20. So, now in Madana, all these three numbers are divisible by 4. 4 ones are 4 threes are 4 ones are 4 ones are 4 ones are 4 fives. N bantu nimge x 3x minus 3x minus y plus 5 is equal to 0. Right? Plus 5 is equal to 0. So now I don't want this minus sign. So I will multiply by minus 1. Again, 3x plus y minus 5 is equal to 0. Now, this is the relation. What they have asked, find a relation between x and y. Okay. So, this is the required relation we got. This is the so ಈ ತರಹ ಕ್ವಶನ್ ಅನ್ನ ಲಾಸ್ಟ್ ಮೊನ್ನೆ ನಡೆದಂತಹ SLC ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಓಕೆ, ಫೈಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲೂ ಇದೆ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ರಿಲೇಶನ್. ದಿಸ್ ಈಸ್ ದ ರಿಕ್ವೈರ್ಡ್ ರಿಲೇಶನ್. Required relationship between x and y. Relationship between x and y. X and y. Required relationship between x and y. Remember. Right? When you plot a graph for this equation, then you will get a straight line. This is the required relation. Remember, because this is a linear equation, right? Degree is 1. So, this is the required relation. ಏನು ಕೊಟ್ಟಿದ್ದಾರೆ ನಮಗೆ? A, B and P, X, Y coordinates ಅನ್ನ ಕೊಟ್ಟಿದ್ದಾರೆ. See here, point P has coordinates X and Y. So, which is equidistant, that is AP is equal to B. Understood? So, first ನಾವು square root ಅನ್ನ remove ಮಾಡಿದ್ವಿ.
ನೆಕ್ಸ್ಟ್ ಏನ್ ಮಾಡ್ತೀವಿ, AP is equal to BP. Find out the distance between AP and BP. Then you will get one relation. That is the relationship we require. Okay. I hope all of you understood. Okay. So today we have discussed about the distance formula. Right. So tomorrow we'll discuss about the section formula. That is also very, very important. Okay. ಸೊ ಹೇಗಿತ್ತು ಕ್ಲಾಸು, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಇದು ನಿಮ್ಗೆ ಹೋಮ್ ವರ್ಕ್. ಅಂಡ್ ದಿಸ್ ಐ ವಿಲ್ ಚೆಕ್ ಅಂಡ್ ವಿಲ್ ಟೆಲ್ ಯು ಇನ್ ದ ಟುಮಾರೋ ಕ್ಲಾಸ್. ಓಕೆ. ಅಂಡ್ ದಿಸ್ ಇಸ್ ಆಲ್ಸೋ ಫಾರ್ ಯುವರ್ ಹೋಮ್ ವರ್ಕ್. ಇದನ್ನ ಎಷ್ಟೋ ಜನ ಮಾಡಿದ್ರಿ ಕೂಡ. ಓಕೆ. ಸೊ ಶಾಲ್ ಐ ಸ್ಟಾಪ್ ಹಿಯರ್? ಶಾಲ್ ಐ ಸ್ಟಾಪ್? ಸೊ ಹೇಗಿತ್ತು ಅಂತ ಹೇಳಿದ್ರೆ ಹೋಮ್ ವರ್ಕ್. ರಿಮೆಂಬರ್ ದ ಹೋಮ್ ವರ್ಕ್. ಓಕೆ. I will stop here only. Yes. So bye. Good night. Take care. Study well. Okay.